ಸತೀಶ್ ಜಾರಕಿಹೊಳಿ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದೆ. ಈ ಭೇಟಿ ಕೇವಲ ಭೇಟಿಯಾಗುವುದಿಲ್ಲ, ಅದು ಈಗ ಸಂಧಾನದ ಸೇತುವಾಗಿ ಆ ಸೇತು ಬಂಧಕ್ಕೆ ಸೂತ್ರಧಾರನಾಗಿ ರಮೇಶ್ ಜಾರಕಿಹೊಳಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದು ಅತ್ಯಂತ ಭಯಾನಕವಾದಂಥ, ನೀವು ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲದಿದ್ದಂಥ ಒಂದು ಬೆಳವಣಿಗೆ. ತಮ್ಮದೇ ಪಕ್ಷದ ಅಧಿಕಾರ ಹೋದರೂ ಚಿಂತೆ ಇಲ್ಲ, ನಾವು ನಮ್ಮ ಸೈದ್ಧಾಂತಿಕ ವಿರೋಧಿ, ಜನ್ಮ ವಿರೋಧಿ BJP ಅಮಿತ್ ಶಾ ಅವರೊಟ್ಟಿಗೆ ಸಂಪರ್ಕ ಬೆಳೆಸಿಯಾದರೂ ಕೂಡ ನಮ್ಮ ಅಧಿಕಾರದ ರಾಜಕಾರಣದ ಪಟ್ಟನ್ನು ನಾವು ಈಡೇರಿಸಿಕೊಳ್ತೇವೆ ಅನ್ನುವ ಹಠಕ್ಕೆ ಸಿದ್ದರಾಮಯ್ಯನವರು, DKಶಿ ಇಬ್ಬರು ಏಕಕಾಲದಲ್ಲಿ ಒಂದೇ ಬಾಗಿಲನ್ನು ತಟ್ಟಲಿಕ್ಕೆ ರೆಡಿಯಾಗಿದ್ದಾರೆ. ಇದು ಮಜಾ. ರಾಜಕೀಯದಲ್ಲಿ ಯಾರೂ ಪರ್ಮನೆಂಟ್ ಶತ್ರುಗಳಲ್ಲ, ಯಾರೂ ಪರ್ಮನೆಂಟ್ ಮಿತ್ರರಲ್ಲ. ಅಧಿಕಾರಕ್ಕಾಗಿ ಯಾರು ಎಲ್ಲಿಗೂ ಯಾವಾಗ ಬೇಕಾದರೂ ಪ್ರಯಾಣಿಸ್ತಾರೆ, ಕೈ ಜೋಡಿಸ್ತಾರೆ ಮತ್ತು ಸ್ನೇಹವನ್ನು ಬಯಸ್ತಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೊನೆಗೂ ನಿಮಗೆ ಒಂದು ಕುತೂಹಲ ನಿರಂತರವಾಗಿ ಕಾಡ್ತಾ ಇದ್ದದ್ದು ಏನು ಅಂತಂದರೆ, DK ಶಿವಕುಮಾರ್ ಅವರ CM ಪಟ್ಟದ ಕನಸು ಎಲ್ಲಿವರೆಗೆ ಬಂತು, ಏನಾಯಿತು? ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಕೂಡದು ಅನ್ನುವಂಥ ಒಂದು ಪಟ್ಟು ಮತ್ತು ಅವರ ಪಟಾಲಮ್ಮಿನ ಒಂದು ತೀರ್ಮಾನ ಇದೇ ಜನವರಿ 25ರ ಗಡುವನ್ನು ಇಟ್ಟುಕೊಂಡು ಅಹಿಂದ ಸಮಾವೇಶವನ್ನು ಮಾಡುವ ಮೂಲಕ, ಅಹಿಂದ ರತ್ನ ಅನ್ನುವ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಮೂಲಕ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಬಲ ಪ್ರದರ್ಶನ ಮಾಡುವಂಥ ಒಂದು ನೆಲೆಗೂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ, ಸಿದ್ದರಾಮಯ್ಯನವರು ನೇರವಾಗಿ ಕಾಣಿಸ್ಕೊಳ್ಳದೇ ಇರಬಹುದು, ಆದರೆ ಅದು ಸಿದ್ದರಾಮಯ್ಯನವರದೇ ನೇತೃತ್ವದ ಸಮಾವೇಶ ಅನ್ನೋದರ ಬಗ್ಗೆ ಯಾರದೇ ಒಂದು ಸಂದೇಹ ಇಲ್ಲ. ಅಂಥ ಒಂದು ಹೊತ್ತಿನಲ್ಲಿ DK ಶಿವಕುಮಾರ್ ಒಂದು ಮೌನವನ್ನು ತಾಳಿರುವಂಥ ಹೊತ್ತಿನಲ್ಲಿ ಆಗಾಗ ದೆಹಲಿ ಮತ್ತು ಬೆಂಗಳೂರು ಇದರ ಮಧ್ಯೆ ಈ ಕುರ್ಚಿ ಕದನಕ್ಕೆ ಒಂದು ಘನಘೋರವಾದಂಥ ಒಂದು ಟ್ವಿಸ್ಟು ಬರುವ ಸೂಚನೆ ಕಾಣ್ತಾ ಇದೆ. ಎಲ್ಲಿಯವರೆಗೆ ಈ ಒಂದು ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಬಂದು ಮುಟ್ಟಬಹುದು ಅಂತಂದರೆ, ನೀವು ನಾವು ಯಾರೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಬ್ಬರೂ ಒಂದೇ ಬಾಗಿಲಿಗೆ, ಒಂದೇ ವ್ಯಕ್ತಿ, ಒಂದೇ ನೆಲೆಯನ್ನು ಮುಟ್ಟುವ ಸಾಹಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಈ ಹೊತ್ತಿನ ಭಯಾನಕವಾದ ಸುದ್ದಿ. ಅದರ ಜೊತೆಗೆ ಸರ್ಕಾರಕ್ಕೆ ಕುತ್ತು ಬಂದರೂ ಚಿಂತೆ ಇಲ್ಲ, ನಮ್ಮ ರಾಜಕೀಯ ಜೀವನ, ನಮ್ಮ ಭವಿಷ್ಯ ಮತ್ತು ನಮ್ಮ ಇಡೀದಾದಂಥ ಒಂದು ಅಧಿಕಾರ ರಾಜಕಾರಣಕ್ಕಾಗಿ ನಾವು ಯಾವ ಒಂದು ಆತ್ಯಂತಿಕ ಸ್ಥಿತಿಗೂ ಹೋಗ್ತೇವೆ. ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸ್ತಾ ಹೋದರೆ ಬಹುಶಃ ಜನವರಿ ಕೊನೆಯ ಹೊತ್ತಿನಲ್ಲಿ ನಿಜವಾಗಿಯೂ ಒಂದು ಸುನಾಮಿ, ನಿಜವಾಗಿಯೂ ಒಂದು ಕ್ರಾಂತಿ, ನಿಜವಾಗಿಯೂ ಒಂದು ಭೂಕಂಪ ನಡೀಲಿಕ್ಕಿದೆ. ಅದನ್ನೇ ಅಮಿತ್ ಶಾ ಅವರು ರಾಜ್ಯ BJPಯ ನಾಯಕರುಗಳಿಗೆ ಮುಟ್ಟಿಸಿದ ಸುದ್ದಿ ತಿಂಗಳಾನುಗಟ್ಟಲೆ ಹಿಂದೆನೆ. ಎಚ್ಚರದಿಂದಿರಿ, ಸೂಕ್ಷ್ಮವಾಗಿರಿ. ಇದೇ ಕಾಂಗ್ರೆಸ್ಸಿನಲ್ಲಿ ಒಂದು ಬಹಳ ದೊಡ್ಡ ಅನಿರೀಕ್ಷಿತವಾದಂಥ ವಿಪ್ಲವ ಸಂಭವಿಸಲಿಕ್ಕಿದೆ, ಸ್ಥಿತ್ಯಂತರ ಸಂಭವಿಸಲಿಕ್ಕಿದೆ. ಹಾಗಾಗಿ ನೀವು ಅಲರ್ಟ್ ಆಗಿರಿ ಅನ್ನುವ ಮಾತನ್ನು ತಿಂಗಳಾನುಗಟ್ಟಲೆ ಹಿಂದೆನೇ ಅಮಿತ್ ಶಾ ಅವರು ಸೂಚನೆ ಕೊಟ್ಟಿದ್ದಾರೆ. ಆ ಬಗ್ಗೆ ವಿಡಿಯೋವನ್ನು ಮಾಡಿದ್ದೆವು. ಹಾಗಾದರೆ ಈಗ ತಾ ಬಿಡೆ ನೀ ಕೊಡೆ, ನಾ ಕೊಡೆ ನೀ ಬಿಡೆ ಅನ್ನುವಂಥ ಈ ಹಗ್ಗ ಜಗ್ಗಾಟದಲ್ಲಿ ಕೊನೆಗೂ ಬರ್ತಾ ಇರುವಂಥ ಬೇರೆ ಬೇರೆ ರೀತಿಯ ದೈನಿಕ ನ್ಯೂಸ್ಗಳು, ಒಂದು ಹಂತದಲ್ಲಿ DK ಶಿವಕುಮಾರ್ ತನ್ನ 9ರ ಗಡುವನ್ನು ಇಟ್ಕೊಂಡು ಕೂತಿದ್ದಾರೆ. ಜನವರಿ 9, 6 ಅಥವಾ 9 ಪಕ್ಕ ತನ್ನ ಪದಗ್ರಹಣ ಆಗಲೇಬೇಕು. ಇಲ್ಲದೇ ಇದ್ದರೆ ಗುರಿ ಮುಟ್ಟುವ ದಾರಿಯಲ್ಲಿ ಯಾವುದೇ ಒಬ್ಬ ನಾಯಕನು ಗುರಿ ಮುಟ್ಟುವಂಥ
ನಿರೀಕ್ಷೆಯಲ್ಲಿ ಹೊರಟಂಥ ವ್ಯಕ್ತಿ ಮಧ್ಯದಲ್ಲಿ ವಿರಮಿಸಲಾರ ಅನ್ನುವಂಥ ಒಂದು ಪಾಟೀಲ್ ಪುಟ್ಟಪ್ಪನವರ ವಾಕ್ಯವನ್ನು ಡಿ ಕೆ ಸುರೇಶ್ ಅವರು ಏನು ಹಾಕಿದ್ರು, ಅಲ್ಲಿಂದ ಶುರುವಾದಂಥ ಖಚಿತವಾದಂಥ ಕ್ರಾಂತಿಯ ಕ್ಷಣ ಈಗ ಎಲ್ಲಿವರೆಗೆ ಬಂದು ನಿಂತಿದೆ ಅಂತಂದರೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಇಬ್ಬರೂ ಕೂಡ ಸರ್ಕಾರದ ಅಸ್ತಿತ್ವಕ್ಕೆ ಬಾಂಬಿಟ್ಟಿದ್ದಾರ ಅನ್ನುವಂಥ ಒಂದು ಚಿಂತೆ ಈಗ ಎಲ್ಲರಿಗೂ ಕಾಡ್ತಾ ಇದೆ. ಜಿಜ್ಞಾಸೆಯು ಅದೇ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಹಾಗಾದರೆ ಏನು? ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನೋಡಿ, ಎಲ್ಲಿಯವರೆಗೆ ಅದು ಬಂದು ನಿಂತಿದೆ ಅಂತಂದರೆ, ಏನಾದರೂ ಆಗಲಿ, ಕಾಂಗ್ರೆಸ್ ಸರ್ಕಾರ ಉರುಳಿದ್ರೂ ಚಿಂತೆ ಇಲ್ಲ. ಸಿದ್ದರಾಮಯ್ಯನವರ ಗುಂಪಿನ ನಿರ್ಧಾರ ಏನು? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಕೂಡದು. ಇನ್ನು ಡಿ ಕೆ ಶಿವಕುಮಾರ್ ಅವರ ನಿರ್ಧಾರ ಏನು? ಹುಕ್ ಅಂಡ್ ಕ್ರುಕ್, ಅದು ಯಾವ ಕಾರಣವೇ ಆಗಲಿ, ಯಾವುದೇ ದಾರಿ ಆಗಲಿ, ನಾನು CM ಆಗಿಯೇ ಸಿದ್ಧ, ಆಗತಕ್ಕದ್ದು. ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಠದ ಹಿಂದೆ ಅವರ ಶ್ರಮ ಇದೆ. 136 ಸೀಟನ್ನು ಗೆದ್ದು ತಂದಂಥ ಅಹರ್ನಿಶಿ ಶ್ರಮ ಇದೆ, ನೈತಿಕತೆ ಇದೆ. ಯಾಕೆಂತಂದರೆ ಅದು ಹಕ್ಕು. ತನು ಮನ ಮತ್ತು ಧನ ವಿನಿಯೋಗಿಸಿ ಪಾತಾಳದಲ್ಲಿದ್ದಂಥ ಕಾಂಗ್ರೆಸ್ಸನ್ನು ಶೃಂಗದ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದು. ತಾನು ಜೈಲಿಗೆ ಹೋದರೂ ಚಿಂತೆ ಇಲ್ಲ, ತನ್ನ ಸ್ವಾರ್ಥ ರಾಜಕಾರಣಕ್ಕೆ ನಾನು ಎಡೆ ಕೊಡಲಾರೆ, ಕಾಂಗ್ರೆಸ್ಸಿನ ನಿಷ್ಠೆಗೆ ನಾನು ತೋರು ಬೆರಳಾಗಬೇಕು, ಮಾದರಿ ಆಗಬೇಕು, ಎಕ್ಸಾಂಪಲ್ ಆಗಬೇಕು ಅಂತ ಹೊರಟಂಥ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ BJPಯ ಆಹ್ವಾನವನ್ನು ಅವರು ಒಪ್ಪಿಕೊಂಡಿಲ್ಲ. ಕಾಂಗ್ರೆಸ್ಸಿಗಾಗೇ ನಿರಂತರವಾಗಿ 45 ವರ್ಷದ ದುಡಿಮೆ, ಅದನ್ನು ಯಾರೂ ಪ್ರಶ್ನಿಸುವಾಗಿಲ್ಲ. ಹಾಗಾಗಿ ನನಗೆ ಹೈಕಮಾಂಡ್ ಆದ್ಯತೆಯನ್ನು ಕೊಡದೇ ಇದ್ದರೆ, ಅದು ಯಾವುದೇ ದಾರಿಯಲ್ಲಾಗಲಿ ನಾನು CM ಆಗಿ ಸಿದ್ಧ, ಈ ಪಟ್ಟನ್ನು ಅವರು ಹಿಡಿದಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ? ನೀವು ಗಮನಿಸಿದ್ದೀರಿ, ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಾಗ ಅಧಿವೇಶನದಲ್ಲೇ ನಾನೇ ಮುಖ್ಯಮಂತ್ರಿ, ನಾನೇ 5 ವರ್ಷ, ನಾನೇ ಬಜೆಟ್ ಮಂಡಿಸ್ತೇನೆ, ಸಂಪುಟ ಪುನರ್ರಚನೆಯೂ ಆಗತ್ತೆ, ಹೈಕಮಾಂಡ್ ಒಪ್ಪಿದರೆ ನಾನೇ ಪೂರ್ಣಾವಧಿಯನ್ನು ಪೂರೈಸ್ತೇನೆ ಅಂತ ಟೆಂಪಲ್ ರನ್ನಲ್ಲಿ ಡಿ ಕೆ ಶಿವಕುಮಾರ್ ಇದ್ದು, ಸದನದಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲದೇ ಇದ್ದ ಹೊತ್ತಲ್ಲಿ ಸಿದ್ದರಾಮಯ್ಯನವರು BJPಯವರ ಎದುರು ಗುಡುಗಿದ್ರು. ಅದರ ಮಧ್ಯೆ ಅವರು ಒಂದು ದಿನ ತನಗೆ ಅಸೌಖ್ಯ ಅಂತೇಳಿ ಅವರು ಸದನಕ್ಕೆ ಬಂದಿರಲಿಲ್ಲ. ಅದರ ಮಧ್ಯೆ ನಿಮಗೆ ಗೊತ್ತಿದೆ, ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಮೀಟಿಂಗ್ಗಳನ್ನು ಸರಣಿಯಾಗಿ ಮಾಡಿದರು. ಆ ಡಿನ್ನರ್ ಮೀಟಿಂಗು ಯಾವ್ಯಾವ ತಿರುವನ್ನು, ಯಾವ್ಯಾವ ಮಹತ್ವವನ್ನು ಪಡ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇವೆ. ಇದರ ನಂತರ ಈ ಒಂದು ವಿಶ್ರಾಂತಿಯ ದಿನ, ಆರೋಗ್ಯ ಸರಿಯಿಲ್ಲ ಅಂತ ಅವರು ಸದನಕ್ಕೆ ಬಾರದೇ ಇರುವ ದಿನ, ಒಂದು ಅತ್ಯಂತ ಪ್ರಭಾವಿಯಾದಂಥ ನಿರ್ಣಾಯಕವಾದಂಥ ಒಂದು ಸಂದರ್ಭ, ಘಟನೆ ಘಟಿಸಿದೆ. ಅವತ್ತು BJPಯ ನಾಯಕರಾದಂಥ ರಮೇಶ್ ಜಾರಕಿಹೊಳಿ CM ನಮ್ಮೂರಿಗೆ ಬಂದಿದ್ದಾರೆ, ಅಸೌಖ್ಯದಾಗಿದೆ, ಅನಾರೋಗ್ಯ, ಸೌಜನ್ಯದ ಭೇಟಿ ಅನ್ನುವಂಥ ಹೆಸರಿನಲ್ಲಿ BJPಯ ಮುಖಂಡ ಸತೀಶ್ ಜಾರಕಿಹೊಳಿ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ದಾರೆ. ಈ ಭೇಟಿ ಕೇವಲ ಭೇಟಿಯಾಗುವುದಿಲ್ಲ, ಅದು ಈಗ ಸಂಧಾನದ ಸೇತುವಾಗಿ, ಆ ಸೇತು ಬಂಧಕ್ಕೆ ಸೂತ್ರಧಾರನಾಗಿ ರಮೇಶ್ ಜಾರಕಿಹೊಳಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದು ಅತ್ಯಂತ ಭಯಾನಕವಾದಂಥ, ನೀವು ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲದಿದ್ದಂಥ ಒಂದು ಬೆಳವಣಿಗೆ. ಹಾಗಾದರೆ ಸಿದ್ದರಾಮಯ್ಯ ಮತ್ತು ರಮೇಶ್ ಜಾರಕಿಹೊಳಿ ಅವರ ಭೇಟಿ ಏನನ್ನ ಹಡೆಯಲಿಕ್ಕೆ ಹೊರಟಿದೆ, ಏನನ್ನ ತರಬಹುದು ಅಂತ ನೀವು ಯೋಚನೆ ಮಾಡಿದರೆ, ಇದರ ವಿವರ ನಿಮಗೆ ಅತ್ಯಂತ ಕುತೂಹಲದಾಯಕವಾಗಿದೆ.
ನೋಡಿ, ನಿಮಗೆ ಗೊತ್ತಿದೆ, ಜಾರಕಿಹೊಳಿ ಕುಟುಂಬ ಸಾಮಾನ್ಯವಾಗಿ ತಮ್ಮ ಯಾವುದೇ ರೀತಿಯ ಕಾರ್ಯ ಸಾಧನೆಗೂ ಆ ಕಡೆ ಅಮಿತ್ ಶಾ ಅವರಿಗೂ ಆಪ್ತರಾದಂಥ, ಈ ಕಡೆ ಜಾರಕಿಹೊಳಿ ಕುಟುಂಬದ ಆಪ್ತತೆಯನ್ನು ಉಳಿಸಿಕೊಂಡಂಥ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಆಗಾಗ ಅವರು ಭೇಟಿಯಾಗ್ತಾರೆ. ದೇವೇಂದ್ರ ಫಡ್ನವೀಸು ಈ ಕುರ್ಚಿ ಕದನದಲ್ಲಿ ಎಂಟ್ರಿ ಆಗಿದ್ದಾರೆ ಅನ್ನೋದು 1.5 ತಿಂಗಳ ಹಿಂದೆನೇ ಸುದ್ದಿ. ಅದು ಬಹಳ ತಾರಕಕ್ಕೆ ಹೋಗಿತ್ತಾಗ. ಡಿ ಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ಕಾಲನ್ನು ಹೊರಗೆ ಇಟ್ಟೇ ಬಿಟ್ರು ಅನ್ನುವಂಥ ಮಟ್ಟಕ್ಕೂ ಅದು ಬಂದಿತ್ತು. ಆದರೆ ಸತ್ಯ ಅದಲ್ಲ. ಈಗ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಸಂಧಾನಕ್ಕೆ ಸೂತ್ರಧಾರಿಕೆಯನ್ನು ವಹಿಸ್ತಾ ಇದ್ದಾರೆ. ಇದು ಆಟಂ ಬಾಂಬಿನ ಬೆಳವಣಿಗೆ. ಸರ್ಕಾರ ಒಮ್ಮೆ ಡಿ ಕೆ ಶಿವಕುಮಾರನ್ನೇ ಮುಖ್ಯಮಂತ್ರಿ ಮಾಡ್ತೇವೆ ಅಂತ ಹೊರಟ್ರೆ, ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡದೇ ಇದ್ದರೆ, ಬಜೆಟ್ ಮಂಡಿಸ್ಲಿಕ್ಕೆ ಅವಕಾಶವನ್ನು ನಿರಾಕರಿಸಿದರೆ, ಏನಕ್ಕೇನ ಡಿ ಕೆ ಶಿವಕುಮಾರೇ ಸಿ ಎಂ ಆಗಬೇಕು, ನೀವು ಪಕ್ಷದ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿ ಹಿರಿಯರು ಅನ್ನುವ ತೀರ್ಮಾನಕ್ಕೆ ಏನಾದರೂ ಹೈಕಮಾಂಡ್ ಬಂದರೆ, ರಾಜ್ಯ ಸರ್ಕಾರ ಪತನ ಆದರೂ ಚಿಂತೆ ಇಲ್ಲ, ರಮೇಶ್ ಜಾರಕಿಹೊಳಿ ಅವರ ಮೂಲಕ ಅಮಿತ್ ಶಾ ಅವರನ್ನು ಒಂದು ಸಂಧಿಸುವಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರ ಗುಂಪು ಬಂದು ನಿಂತಿದೆ. ಹಾಗಾದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಕಾಂಗ್ರೆಸ್ಸಿನ ಒಂದು ಪ್ರಭಾವಿ ನಾಯಕ ಮೋದಿಯವರನ್ನು, ಅಮಿತ್ ಶಾ ಅವರನ್ನು ಕ್ಯಾಕರಿಸಿ ಉಗಿಯುವಂಥ ಚಾಳಿ ಹೊಂದಿದಂಥವರು, ಬಿ ಜೆ ಪಿಯನ್ನು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲದಿದ್ದಂಥ ಸೈದ್ಧಾಂತಿಕ ನಿಲುವನ್ನು ಹೊಂದಿದವರು, ಸಿದ್ದರಾಮಯ್ಯನವರು ಅಮಿತ್ ಶಾ ಅವರ ಅಂಗಣಕ್ಕೆ ಹೋಗುವ ಸಾಧ್ಯತೆ ಇದೆಯೇ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಆದರೆ ಸಿದ್ದರಾಮಯ್ಯನವರು ಅಧಿಕಾರ ರಾಜಕಾರಣಕ್ಕಾಗಿ ಯಾವ ಎಕ್ಸ್ಟ್ರೀಮಿಗೂ ಹೋಗ್ತಾರೆ ಅನ್ನೋದಕ್ಕೆ ಕಾಂಗ್ರೆಸ್ಸು ಮತ್ತು ಕುಮಾರಸ್ವಾಮಿಯವರ ಒಂದು ಸಮ್ಮಿಶ್ರ ಸರ್ಕಾರದ ಪತನದ ಒಂದು ಆ ಕ್ಷಣವನ್ನು ನೀವು ನೆನಪಿಸಿಕೊಂಡ್ರೆ ನಿಮಗೆ ಇದರ ಸತ್ಯ ಅರ್ಥ ಆಗುತ್ತೆ, ಮನವರಿಕೆ ಆಗತ್ತೆ. ಇದೇ ರಮೇಶ್ ಜಾರಕಿಹೊಳಿಯೇ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ದಾರಿ ತೋರಿಸಿದ್ದು, ಸೂತ್ರಧಾರಿಕೆ ವಹಿಸಿದ್ಯಾರು? ಇದೇ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿಯೇ ಈ ಎಲ್ಲ ಶಾಸಕರನ್ನ ಇತ್ಯಾದಿಯವರನ್ನ ತೆಗೆದುಕೊಂಡು ರೆಸಾರ್ಟಿಗೆ ಹೋದಂಥದ್ದು ಯಾರಾಗಿತ್ತು? ಇದೇ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಅವರೊಟ್ಟಿಗೆ ಅಮೂರ್ತವಾಗಿ ನಿಂತದ್ದು ಯಾವ ಮೂರ್ತಿ? ಇದೇ ಸಿದ್ದರಾಮಯ್ಯನವರು. ಇದು ಗುಟ್ಟಲ್ಲ. ಸಿದ್ದರಾಮಯ್ಯನವರು ನೇರವಾಗಿ ಯಾವುದೇ ಇಂಥ ಒಂದು ಸಂದರ್ಭಗಳಲ್ಲಿ ಭಾಗಿಯಾಗೋದಿಲ್ಲ. ಅಮಿತ್ ಶಾ ಅವರು ಕೂಡ ನೇರವಾಗಿ ಯಾವತ್ತೂ ಎಂಟ್ರಿ ಆಗೋದಿಲ್ಲ. ಅವರು ಏನು ಮಾಡ್ತಾರೆ? ತನ್ನ ಆಪ್ತನನ್ನ ಮತ್ತು ತನಗೆ ಬೇಕಾದಂಥ ಕ್ಯಾಂಡಿಡೇಟಿನ ಒಟ್ಟಿಗಿನ ಆಪ್ತತೆಯನ್ನ ದಾಳವಾಗಿ ಬಳಸ್ಕೊಳ್ತಾರೆ. ಕುಮಾರಸ್ವಾಮಿ ಅವರ ಒಂದು ಈ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಇದೇ ರಮೇಶ್ ಜಾರಕಿಹೊಳಿಯೇ ನಾಂದಿಯನ್ನು ಹಾಡಿದ್ದು ಸಿದ್ದರಾಮಯ್ಯನವರು ನಿರ್ದೇಶನದ ಮೇರೆಗೆ. ಹಾಗಾಗಿನೇ ಈಗ ರಮೇಶ್ ಜಾರಕಿಹೊಳಿ ದೇವೇಂದ್ರ ಫಡ್ನವೀಸ್ ಮೂಲಕ ಅಮಿತ್ ಶಾ ಅವರೊಟ್ಟಿಗಿನ ಸಂಧಾನಕ್ಕೆ ಸೂತ್ರಧಾರಿಕೆಯನ್ನ ಅಮಿತ್ ಶಾ ಮತ್ತು ಸಿದ್ದರಾಮಯ್ಯನವರ ಬಣದ ಮಧ್ಯೆ ವಹಿಸುವುದಕ್ಕೆ 100ಕ್ಕೆ 100 ಸಿದ್ಧರಾಗಿದ್ದಾರೆ ಅನ್ನೋದು ಈ ಹೊತ್ತಿನ ಅತ್ಯಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್. ತನ್ನ ಎಲ್ಲ ಆಶಯಕ್ಕೆ ನಿರೀಕ್ಷೆಗೆ ವಿರುದ್ಧವಾಗಿ ಡಿ ಕೆ ಶಿವಕುಮಾರರ ಪದಗ್ರಹಣಕ್ಕೇನಾದರೂ ಹೈಕಮಾಂಡ್ ಮುಂದಾದರೆ ಸರ್ಕಾರ ಪತನ ಆದರೂ ಚಿಂತೆ ಇಲ್ಲ, ಆಲ್ಟರ್ನೇಟಿವ್ ಹಾದಿಯನ್ನು ನಾವು ತುಳಿತೇವೆ. ಹಾಗಾದರೆ ಡಿ ಕೆ ಶಿವಕುಮಾರರ ತಂತ್ರ ಏನು? ಡಿ ಕೆ ಶಿವಕುಮಾರ್ ನನಗೆ ನನ್ನ ಶ್ರಮಕ್ಕೆ ಕೂಲಿ ಸಿಗಬೇಕು ಅನ್ನುವ ಹಂತದಲ್ಲಿ ಅವರೀಗ ಜನವರಿ 9 ಗಡುವಾಗಿ ಇಟ್ಕೊಂಡಿದ್ದಾರೆ. ಒಮ್ಮೆ ಮಾಸ್ ಲೀಡರು ಸಿದ್ದರಾಮಯ್ಯನವರು ಬಿಟ್ಟರೆ ನಮಗೆ ಹಿಂದೆ ಪ್ರಾಬ್ಲಮ್ ಆಗತ್ತೆ, ದಲಿತಾಸ್ತ್ರದ ಬಳಕೆಗೂ ಇಲ್ಲಿ ಅವಕಾಶ ಇಲ್ಲ, ಆದ್ದರಿಂದ
ಸಿದ್ದರಾಮಯ್ಯನವರನ್ನೇ ಮುಂದುವರಿಸೋದು, ಸಂಪುಟ ಪುನರಚನೆ ಮಾಡುವಂಥದ್ದು, ಆ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಅವಕಾಶ ಸಿಗದೇ ಇರುವಂಥದ್ದು, ಸಪೋಸ್ 2-3 DCMನ ಬೇಡಿಕೆಯನ್ನು ಈಡೇರಿಸಿಬಿಟ್ರೆ ಮತ್ತು KPCC ಅಧ್ಯಕ್ಷತೆಯ ಪದವಿಯನ್ನು ಒಮ್ಮೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದರೆ ಡಿ ಕೆ ಶಿವಕುಮಾರ್ ತನ್ನ ದಾರಿಯನ್ನು ತಾನು ತುಳಿಯುವುದಕ್ಕೆ ಸಿದ್ಧರಾಗಿದ್ದಾರೆ. ಸಹಿಸಿಕೊಳ್ಳುವ ಪ್ರಶ್ನೆನೇ ಇಲ್ಲ. ನನ್ನ CM ಕುರ್ಚಿಗೆ ಅಡ್ಡ ಬರ್ತೀರಿ ಅಂತಾದರೆ ನಿಮ್ಮ ಸರ್ಕಾರವನ್ನೇ ಅಡ್ಡ ಮಲಗಿಸ್ತೇವೆ, ನಾವು ಬೇರೆ ದಾರಿ ಹುಡ್ಕೊಳ್ತೇವೆ. ಆಲ್ಟರ್ನೇಟಿವ್ಸ್ ಹಾದಿಯನ್ನು ಈಗಾಗಲೇ ಡಿ ಕೆ ಶಿವಕುಮಾರ್ ಕಂಡುಕೊಂಡಿದ್ದಾರೆ ಅನ್ನೋದು ಅದೇನು ಗುಟ್ಟಾಗೊಳ್ಳೋದಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಏನು ಮಾಡಬಲ್ಲರು ಅನ್ನೋದಕ್ಕೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಗೋವಾಕ್ಕೆ ಹೋಗಿ ಬಂದಿದ್ದಾರೆ. ಗೋವಾಕ್ಕೆ ಹೋದಾಗ ಯಾರನ್ನ ಭೇಟಿಯಾಗಿದ್ದಾರೆ? ಅವರು ಭೇಟಿಯಾದದ್ದು ಪ್ರಮೋದ್ ಸಾವಂತ್ ಅವರನ್ನು. ಪ್ರಮೋದ್ ಸಾವಂತ್ ಅವರನ್ನು ನೇರವಾಗಿ ಅಲ್ಲದೇ ಇದ್ದರೂ ಅವರು ಪರೋಕ್ಷವಾಗಿ ಭೇಟಿಯನ್ನು ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಪ್ರಮೋದ್ ಸಾವಂತ್ ಯಾಕೆ ಮುಖ್ಯ? ಪ್ರಮೋದ್ ಸಾವಂತ್ ಅಮಿತ್ ಶಾ ಅವರ ಆಪ್ತರು. ಅಮಿತ್ ಶಾ ಅವರ ಯಾವುದೇ ಈ ಥರದ ಕಾರ್ಯಾಚರಣೆ ಇದ್ದರೂ ಅದನ್ನು ಕರ್ನಾಟಕದ ಮಟ್ಟಿಗೆ, ಅದರಲ್ಲೂ DKC ಇತ್ಯಾದಿ ಮಟ್ಟಿಗೆ ಇವರು ಪ್ರಮೋದ್ ಸಾವಂತ್ ಅವರನ್ನೇ ಬಳಸ್ತಾರೆ. ಯಾಕೆ? ಇದಕ್ಕೆ ನಿಮಗೆ ಪುರಾವೆ ಏನು ಅಂತ ಕೇಳಿದರೆ, ಒಂದು, ಇದೇ ನಮ್ಮ ದೇವೇಗೌಡರನ್ನು ಕುಮಾರಸ್ವಾಮಿ ಅವರನ್ನು ಇಬ್ಬರೊಟ್ಟಿಗೂ ಮಾತುಕತೆ ನಡೆಸಿ ಅವರನ್ನು ಅಮಿತ್ ಶಾ ಅವರೊಟ್ಟಿಗೆ ಮುಖ್ಯವಾಗಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ BJP JDSನ ಮೈತ್ರಿಗೆ ಕಾರಣವಾದವರೇ ಇದೇ ಪ್ರಮೋದ್ ಸಾವಂತ್, ಇದೇ ಗೋವಾದ ಮುಖ್ಯಮಂತ್ರಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಪ್ರಮೋದ್ ಸಾವಂತ್ ಅವರ ಆಪ್ತ ವಲಯದಲ್ಲಿದ್ದಾರೆ. ಮಾತುಕತೆ ಆಗಿದೆ. ನನಗೆ ನೀವು CM ಪದವಿಯನ್ನು ದಕ್ಕಲು ಬಿಡುವುದಿಲ್ಲ ಅಂತಾದರೆ ಪ್ರಮೋದ್ ಸಾವಂತ್ ಅವರ ಮೂಲಕ ಅಮಿತ್ ಶಾ ಅವರ ಸಂಪರ್ಕಕ್ಕೆ ಡಿ ಕೆ ಶಿವಕುಮಾರ್ ವೇದಿಕೆಯನ್ನು ಸಿದ್ಧಗೊಳಿಸಿ ಇಟ್ಟಿದ್ದಾರೆ. ಎಂಥ ಆಶ್ಚರ್ಯ ನೋಡಿ. ತಮ್ಮದೇ ಪಕ್ಷದ ಅಧಿಕಾರ ಹೋದರೂ ಚಿಂತೆ ಇಲ್ಲ, ನಾವು ನಮ್ಮ ಸೈದ್ಧಾಂತಿಕ ವಿರೋಧಿ, ಜನ್ಮ ವಿರೋಧಿ BJP ಅಮಿತ್ ಶಾ ಅವರೊಟ್ಟಿಗೆ ಸಂಪರ್ಕ ಬೆಳೆಸಿಯಾದರೂ ಕೂಡ ನಮ್ಮ ಅಧಿಕಾರದ ರಾಜಕಾರಣದ ಪಟ್ಟನ್ನು ನಾವು ಈಡೇರಿಸಿಕೊಳ್ತೇವೆ ಅನ್ನುವ ಹಠಕ್ಕೆ ಸಿದ್ದರಾಮಯ್ಯನವರು DKC ಇಬ್ಬರು ಏಕಕಾಲದಲ್ಲಿ ಒಂದೇ ಬಾಗಿಲನ್ನು ತಟ್ಟಲಿಕ್ಕೆ ರೆಡಿಯಾಗಿದ್ದಾರೆ. ಇದು ಮಜಾ. ನಿಮಗೆ ನೆನಪಿದೆ ಅಂದುಕೊಳ್ತೇನೆ, ಮಹಾಭಾರತ ಯುದ್ಧದ ಸನ್ನಾಹದಲ್ಲಿ ಕೃಷ್ಣನೆಡೆಗೆ ಪಾಂಡವರು ಮತ್ತು ಕೌರವರು ಒಟ್ಟಿಗೆ ಹೋಗ್ತಾರೆ. ಒಬ್ಬರು ತಲೆಬದಿಗೆ ಕೂತ್ಕೊಂಡ್ರೆ ಇನ್ನೊಬ್ಬರು ಕಾಲು ಬದಿಗೆ. ತಲೆಬದಿಗೆ ಹೋದವನಿಗೆ ಏನಾಗುತ್ತೆ, ಕಾಲು ಬುಡದಲ್ಲಿ ಕೂತವನಿಗೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ಹಾಗೇನೆ ಅಮಿತ್ ಶಾ ಅವರೊಟ್ಟಿಗೆ ಇಬ್ಬರೂ ಸಂಪರ್ಕಕ್ಕೆ, ಸಂಧಾನಕ್ಕೆ, ಸೂತ್ರಕ್ಕೆ ಆ ಸೂತ್ರ ಸಂಧಾನಕಾರರನ್ನು ಸಿದ್ಧಗೊಳಿಸಿ ಇಟ್ಕೊಂಡಿದ್ದಾರೆ. ಬಹುಶಃ ಮೊದಲು ಬಂದವರಿಗೆ ಅವಕಾಶ ಅನ್ನುವಂಥ ಥಿಯರಿ ಇದ್ರೂ ಇರಬಹುದು. ಇದು ಯಾರು ಅನ್ನೋದು ಈಗ ಪ್ರಶ್ನೆ. ಹಾಗಾಗಿ ರಾಜ್ಯ ರಾಜಕೀಯ ಯಾವ ಮಟ್ಟಕ್ಕೆ ಬಂದು ಕೂತಿದೆ ಅಂತಂದರೆ, ಕಾಂಗ್ರೆಸ್ಸಿನ ಒಳಗಡೆಗೂ ಕೂಡ ಇದು ನುಂಗಲಾರದ ತುತ್ತು, ಹೈಕಮಾಂಡಿಗೂ ಕೂಡ ಇದು ಬಿಸಿ ತುಪ್ಪ. ನೀವು ಉಗುಳಿದ್ರೂ ಕಷ್ಟ, ನುಂಗಿದ್ರೂ ಕಷ್ಟ. ನೀವು DKCಗೆ ಪಟ್ಟ ಕಟ್ಟಿದರೆ ಸಿದ್ದರಾಮಯ್ಯನವರು ಹೊರಗಡೆ ಹೋಗ್ತಾರೆ, ಸಿದ್ದರಾಮಯ್ಯನವರು ಮುಂದುವರಿಸಿದರೆ DKC ಅವರು 100% ಹೋಗ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಕುರ್ಚಿ ಕದನ ಕೊನೆಗೂ ಬಂದು ನಿಂತಿರೋದು ಮಧ್ಯಂತರ ಚುನಾವಣೆಗೋ, ಕಾಂಗ್ರೆಸ್ ಸರ್ಕಾರದ ಪತನಕ್ಕೋ, ಅಥವಾ BJP ಮತ್ತು DKC ಆರ್ BJP ಮತ್ತು ಸಿದ್ದರಾಮಯ್ಯನವರ ಗುಂಪು ಒಂದು ಸರ್ಕಾರವನ್ನು ರಚಿಸಿದರೂ ಆಶ್ಚರ್ಯ ಇಲ್ಲ. ಇಂಥ ಒಂದು ಪರಿಸ್ಥಿತಿಗೆ, ಇಕ್ಕಟ್ಟಿಗೆ, ಬಿಕ್ಕಟ್ಟಿಗೆ, ಮುಗ್ಗಟ್ಟಿಗೆ ರಾಜ್ಯ ಸರ್ಕಾರ ಬಂದು ನಿಂತಿದೆ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ತಮ್ಮ ತಮ್ಮ ಆಸೆ ಆಕಾಂಕ್ಷೆಯ ಈಡೇರಿಕೆಗಾಗಿ
ಎಂಥ ಒಂದು ಮಾರ್ಗವನ್ನು ಹಿಡಿತಾ ಇದ್ದಾರೆ ಅನ್ನೋದು ಬಹುಶಃ ಇಡೀ ರಾಜ್ಯದ ಜನತೆಗೂ ಕಾಂಗ್ರೆಸ್ಸಿನ ಒಳಭಾಗಕ್ಕೂ ಮತ್ತು ಎಲ್ಲ ಚರ್ಚೆ ಜಿಜ್ಞಾಸೆ ತರ್ಕ ಮೀರಿದಂಥ ಒಂದು ಬೃಹನ್ನಾಟಕಕ್ಕೆ ಮುಂದಿನ ದಿನ ಅಂದರೆ ಬಹುಶಃ ಜನವರಿಯ ಕೊನೆಯ ಹೊತ್ತಿಗೆ ಫೆಬ್ರವರಿ ಪ್ರಥಮ ವಾರದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗಲಿಕ್ಕಿದೆ. 100ಕ್ಕೆ 100 ಸುನಾಮಿ, ಭೂಕಂಪ, ಅಧಪತನ, ಸರ್ಕಾರದ ಪತನವೋ ಇದು ಯಾವುದು ಅನ್ನೋದು ಒಂದು ನಿರಕ್ಕಾದಂಥ ಚಿತ್ರ ನಮ್ಮ ಕಣ್ಣೆದುರೆ ಬರಲಿಕ್ಕಿದೆ. ಈ ಹೊತ್ತಿನ ಕುರ್ಚಿ ಕದನದ ಮಹಾ ಬ್ರೇಕಿಂಗ್ ನ್ಯೂಸ್ ಏನಾದರೂ ಇದ್ದರೆ ಇದು ಮತ್ತು ಇದು ನಿರೀಕ್ಷೆಗೆ ಮೀರಿದ್ದು. ಅದಕ್ಕಾಗೇನೆ ಹೇಳೋದು, ರಾಜಕೀಯದಲ್ಲಿ ಯಾರೂ ಪರ್ಮನೆಂಟ್ ಶತ್ರುಗಳಲ್ಲ, ಯಾರೂ ಪರ್ಮನೆಂಟ್ ಮಿತ್ರರಲ್ಲ. ಅಧಿಕಾರಕ್ಕಾಗಿ ಯಾರು ಎಲ್ಲಿಗೂ ಯಾವಾಗ ಬೇಕಾದರೂ ಪ್ರಯಾಣಿಸ್ತಾರೆ, ಕೈ ಜೋಡಿಸ್ತಾರೆ ಮತ್ತು ಸ್ನೇಹವನ್ನು ಬಯಸ್ತಾರೆ. ಇದು ನಿತ್ಯಕಾಲಿಕ ಸತ್ಯ. ಅಂಥ ಒಂದು ದಿನ ಕೂಡ ಕರ್ನಾಟಕಕ್ಕೆ ಬರುವ ಸಾಧ್ಯತೆ ಇದೆ. ಅಂತೂ ಕರ್ನಾಟಕ ದಿವಾಳಿ, ಕರ್ನಾಟಕ ಅರಾಜಕತೆ, ಕರ್ನಾಟಕದ ಪರಿಸ್ಥಿತಿ ಮಾತ್ರ ಅಯೋಮಯ. ನಮಸ್ತೆ.